2023ನೇ ಜಾತ್ರೆಯಲ್ಲಿ ಪೂಜಾ ಪ್ರೆಗ್ನೆಂಟ್ ಆಗಿದ್ದಾಗ ಲಿಪಿ ಹುಟ್ಟಿದ್ಲು. 2024ರಲ್ಲಿ ಪ್ರಜ್ಞಾ ಪ್ರೆಗ್ನೆಂಟ್ ಆದ್ಲು ಜಾತ್ರೆಯಲ್ಲಿ. ಅಲ್ಲ ಜಾತ್ರೆಯಲ್ಲಿ ಅಲ್ಲ ಜಾತ್ರೆ ಟೈಮಲ್ಲಿ ಪ್ರೆಗ್ನೆಂಟ್ ಆಗಿದ್ದು. ಇವನು ಹುಟ್ಟಬೇಕಾದ್ರೆ ಲಾಕ್ಡೌನ್ ಟೈಮಲ್ಲಿ ಪ್ರೆಗ್ನೆಂಟ್ ಆಗಿದ್ಲು. ಯಾರು ಇವಳಮ್ಮ. ಇವನ್ ಯಾರು? ನಿನ್ನ ಅಕ್ಕ. ನೀನ್ ಯಾರು? ನೀನ್ ಲಾಕ್ಡೌನ್ ಅಲ್ಲಿ ಪ್ರೆಗ್ನೆಂಟ್ ಆದ್ದ? ಅಲ್ಲ ನೀನಲ್ಲ, ನೀನ ಅಮ್ಮ. ನೀನ್ ಲಾಕ್ಡೌನ್ ಅಲ್ಲಿ ಹುಟ್ಟಿದ? ಬಂದ್ ಮಾಡಿ ನೀನು ಹುಟ್ಟಿದಲ್ಲ. ಹಾಗಾದ್ರೆ ನಿಂಗೆ ಇಡೀ ದೇಶವನ್ನು ಬಂದ್ ಮಾಡುವ ಪವರ್ ಉಂಟು. ಅವನ ಹುಟ್ಟು ಇಡೀ ದೇಶ ಬಂದಾಗಿದೆ ಅಂತ ಹೇಳಿದ್ರೆ ಇನ್ನು ಅವನು ಒಂದು ಕರೆ ಕೊಟ್ರೆ ಹೇಗಿರ್ಬೋದು? ಓಕೆ, 2023ನೇ ಜಾತ್ರೆಯಲ್ಲಿ ಪೂಜಾ ಪ್ರೆಗ್ನೆಂಟ್ ಆಗಿದ್ದಾಗ ಲಿಪಿ ಹುಟ್ಟಿದ್ಲು. 2024ನೇ ಇಸ್ವಿಯಲ್ಲಿ ಪ್ರಜ್ಞಾ ಪ್ರೆಗ್ನೆಂಟ್ ಆಗಿದ್ಲು ಜಾತ್ರೆ ಟೈಮಲ್ಲಿ. ಆವಾಗ ನನ್ನ ಮಗಳು ಪ್ರಸಿದ್ಧಿ ಹುಟ್ಟಿದ್ಲು. ವರ್ಷ 2025ರಲ್ಲಿ ಸುದಿದ್ದು ಹೆಂಡತಿ ಪ್ರೆಗ್ನೆಂಟ್ ಪ್ರತೀಕ್ಷಾ. ನೆಕ್ಸ್ಟ್ ಇಯರ್ ಜಾತ್ರೆಗೆ ರಾಜುನ ಹೆಂಡತಿ ಪ್ರೆಗ್ನೆಂಟ್ ಆಗ್ತಾರೆ ನಾವು ಅನ್ಕೊಂಡಿದ್ದೇವೆ. ಅವನು ಹೇಳಿದ್ದಾನೆ ಮಾಡ್ತಾನೆ. ಆಗ್ಬೋದು, ಅವನ ಕಾನ್ಫಿಡೆನ್ಸ್ಗೆ ನಾವು ಮೆಚ್ಚಬೇಕು. ಗೆದ್ದು ಬಾಗಿಲೆಯ ಹೇಗನ್ನಿಸ್ತಿದೆ? ನಾವು ಫಸ್ಟ್ ಜಾತ್ರೆಗೆ ಒಬ್ಬೊಬ್ಬರೇ ಬರ್ತಿದ್ವಿ, ಈಗ ನೋಡಿ ಮಗುವನ್ನು ಇಡುವ ಪರಿಸ್ಥಿತಿ. ಒಬ್ಬೊಬ್ಬರೇ ಬರ್ತಿದ್ದೆವು, ಒಂದು 4-5 ವರ್ಷದಿಂದ ಇಬ್ಬಿಬ್ರು ಬರ್ತಿದ್ದೆವು, ಈಗ 3 ಜನ ಬರ್ತಿದ್ದೇವೆ. ಹೇಗನ್ನಿಸ್ತದೆ? ಇದು ಬೆಟರ್ ಅನಿಸ್ತಿದ್ಯಾ ಮೊದಲು? ನಮಗೆ ಅದೇ ಬೆಟರ್ ಇತ್ತು. ಆಗಲ್ಲ ಸುಮಾರು ಓಂಗಿಕೊಂಡು